ಹಾಯ್ ಎವ್ರಿ ಒನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸೊನೇಟ್ ಆಗ್ತಿದೆ ಅದನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಇರೋದ್ರಿಂದ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ಸೊ ಬನ್ನಿ, ನಿಮ್ಮ ಪರ್ಸನ್ ಕಡೆಯಿಂದ ನಿಮಗಾಗಿ ಏನು ಲವ್ ಮೆಸೇಜಸ್ ಬರ್ತಿದೆ ಆ್ಯಂಡ್ ಈ ಪ್ರೀತಿಯಲ್ಲಿ ಕರೆಂಟ್ ಎನರ್ಜಿ ಏನಿದೆ, ಅಥವಾ ನಿಮ್ಮ ಪರ್ಸನ್ನಿನ ಕರೆಂಟ್ ಎನರ್ಜಿ ಅಂತ ತಗೋಬಹುದು ಅಥವಾ ನಿಮ್ಮ ಕರೆಂಟ್ ಎನರ್ಜಿ ಅಂತ ತಗೋಬಹುದು. ಬಿಕಾಸ್ ಇದು ಜನರಲ್ ರೀಡಿಂಗ್ ಇರೋದ್ರಿಂದ ಸೊ ನಿಮಗೆ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ಓಕೆ ಫೈನ್, ನಿಮ್ಮ ಪರ್ಸನ್ನಿನ ಕರೆಂಟ್ ಎನರ್ಜಿ ಏನಿದೆ ಅಂತ ನೋಡೋಣ ಈಗ. ಬ್ರೇಕಪ್ ಸಿಚುವೇಶನ್ ಇದೆ ಆ್ಯಂಡ್ ನೈಟ್ ಆಫ್ ಕಪ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, ಡೆತ್. ಓಕೆ, the Hierophant, Two of Wands, the World. Okay, Seven of Swords, Three of Swords. ನಿಮ್ಮ ಪರ್ಸನ್ನಿನ ಕರೆಂಟ್ ಎನರ್ಜಿ ಏನಿದೆ ಅಂತ ಹೇಳೋದಾದರೆ, ಈ ಒಂದು ಪ್ರೀತಿಯಲ್ಲಿ ಮೇ ಬಿ ನಿಮ್ಮ ಪರ್ಸನ್ಗೆ 2 ಆಪ್ಷನ್ಸ್ ಇದೆ, ಅಥವಾ ಇದೊಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು. ಆ್ಯಂಡ್ ಆಲ್ಸೋ ಇಲ್ಲಿ ನಿಮ್ಮ ಪರ್ಸನ್ಗೆ ನೀವೇನೋ ಕೇಳಿದ್ದೀರಾ, ಅವ್ರ ಕಡೆಯಿಂದ ನಿಮಗೆ ಏನು ಆನ್ಸರ್ ಬಂದಿಲ್ಲ, ಅದಕ್ಕಾಗಿ ನೀವು ಆ ಒಂದು ಪರ್ಸನ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ನೀವು ಅವರಿಗೆ ಕೇಳಿರುವಂಥ ಕ್ವಶನ್ಸ್ ಏನಿದೆ ಅದು ಮೇ ಬಿ ಅವರು ಆ್ಯಕ್ಷನ್ ತೊಗೋಬೇಕು ಅನ್ನೋದಿರಬಹುದು, ಅಥವಾ ಅವ್ರೇನು ಆ್ಯಕ್ಷನ್ ತೊಗೋತಿಲ್ಲ ಅನ್ನೋದಿರಬಹುದು. ಅದ್ರ ಬಗ್ಗೆ ಆ ಪರ್ಸನ್ ಥಿಂಕ್ ಮಾಡ್ತಿದ್ದಾರಾ, ಅವ್ರು ಆ್ಯಕ್ಷನ್ ತೊಗೋತಾರಾ ಅಂತ ನೀವೇನಾದರೂ ಕೇಳೋದಿದ್ರೆ ಅಫ್ಕೋರ್ಸ್ ಆ ಒಂದು ಪರ್ಸನ್ ಅದ್ರ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಇನ್ನು ಕೆಲವರಿಗೆ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರಾ ಅಂತ ನೀವು ಇಲ್ಲಿ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ಕೊಂಡಿರ್ಬೋದು. ಬಿಕಾಸ್ ಸದ್ಯಕ್ಕೆ ಆ ಒಂದು ಪರ್ಸನ್ ನಿಮ್ಮ ಕಡೆ ಏನೂ ಆ್ಯಕ್ಷನ್ ತೊಗೋತಿಲ್ಲ, ತುಂಬ ಸೈಲೆಂಟ್ ಆಗಿದ್ದಾರೆ ಆ್ಯಂಡ್ ಆ ಒಂದು ಪರ್ಸನ್ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಫೀಲ್ ಆಗ್ತಿದೆ. ಆ್ಯಂಡ್ ಇನ್ನು ಕೆಲವರಿಗೆ ಹೇಳೋದಾದರೆ, ಈ ಒಂದು ಪರ್ಸನ್ ಏನಿದ್ದಾರೆ ಸಮ್ ಟೈಮ್ ಈ ಒಂದು ಪರ್ಸನ್ ನಿಮ್ಮ ಜೊತೆ ತುಂಬ ಕ್ಯಾಶುಯಲ್ ಆಗಿರ್ತಾರೆ, ಚೆನ್ನಾಗಿರ್ತಾರೆ, ಇಮಿಡಿಯೇಟಾಗಿ ಆ ಒಂದು ಪರ್ಸನ್ ನಿಮ್ಮಿಂದ ಡಿಸ್ಕನೆಕ್ಟ್ ಆಗ್ತಾರೆ. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಓಕೆ, ಸೊ ಆ ಒಂದು ಪರ್ಸನ್ ನನ್ನ ಬಗ್ಗೆ ಥಿಂಕ್ ಮಾಡ್ತಾರಾ ಅಂದರೆ ಥಿಂಕ್ ಮಾಡ್ತಾರೆ, ಬಟ್ ಆ ಒಂದು ಪರ್ಸನ್ ಕಮ್ ಬ್ಯಾಕ್ ಆಗ್ತಾರಾ ಅಂತ ನೀವು ಇಲ್ಲಿ ಕೇಳ್ತಿದ್ರೆ, ಸೊ ಈ ಒಂದು ಪರ್ಸನ್ ಕಮ್ ಬ್ಯಾಕ್ ಆಗಬಹುದು ಅಥವಾ ಆಗದೇನೂ ಇರಬಹುದು. ಬಿಕಾಸ್ ಆ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಿದೆ. ಆ್ಯಂಡ್ ಇನ್ನೂ ಕೆಲವರಿಗೆ ಆ ಒಂದು ಪರ್ಸನ್ ಪ್ರಪೋಸ್ ಮಾಡಬೇಕು, ಅಥವಾ ಆ ಒಂದು ಪರ್ಸನ್ ನಿಮ್ಮ ಹತ್ರ ಅವರ ಪ್ರೀತಿಯನ್ನು ಹೇಳ್ಕೋಬೇಕು ಅಂತ ಥಿಂಕ್ ಮಾಡ್ತಿದ್ದಾರೆ. ಏನಾದರೂ ಆ್ಯಕ್ಷನ್ ತೊಗೋಬೇಕು ಅಂತ ಥಿಂಕ್ ಮಾಡ್ತಿದ್ದಾರೆ ಹೊರತು ಏನು ಆ್ಯಕ್ಷನ್ ತೊಗೊಳೋಕ್ಕೆ ಆ ಒಂದು ಪರ್ಸನ್ ರೆಡಿ ಇಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ನೀವು ಅವರ ಒಂದು ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಿರೋದಿರಬಹುದು, ಅಥವಾ ಪರ್ಸನ್ನ ತುಂಬ ಮಿಸ್ ಮಾಡ್ಕೋತಿರೋದಿರಬಹುದು. ಸೊ ಆ ಒಂದು ಪರ್ಸನ್ ಎನರ್ಜಿನೂ ಸಹ ಹಾಗೇ ಇದೆ. ಓಕೆ, ಆ್ಯಂಡ್ ಇಲ್ಲಿ ಹೇಳೋದಾದರೆ ಸೇಮ್ ಎನರ್ಜಿ ಇದೆ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಕಡೆಯಿಂದ ಸೇಮ್ ಎನರ್ಜಿ ಇದೆ. ಇಬ್ರಿಗೂ ಅಷ್ಟೇ ಈಗೋ ಇದೆ ಆ್ಯಂಡ್ ಇಬ್ಬರು ಅಷ್ಟೇ ಮಿಸ್ ಮಾಡ್ಕೋತೀರಾ. ಆದರೂ ಒಬ್ರನ್ನೊಬ್ರು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಇಲ್ಲಿ ಅವರೇ ಬರಲಿ ಅನ್ನೋದು ನಿಮ್ಮ ಅನಿಸಿಕೆ, ಆ್ಯಂಡ್ ಅವರೇ ಬರಲಿ ಆಮೇಲೆ ನೋಡೋಣ ಅನ್ನೋದು ಅವರ ಅನಿಸಿಕೆ. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಆ್ಯಂಡ್ ಇನ್ನೂ ಕೆಲವರು ಹೇಳೋದಾದರೆ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆ ಒಂದು ಪರ್ಸನ್ ತುಂಬ ಕೇರಿಂಗ್ ಆ್ಯಂಡ್ ಒಬ್ಬರು ಮೆಚೂರ್ ಇದ್ದೀರಾ ಆ್ಯಂಡ್ ಇನ್ನೊಬ್ಬರು ಇಮ್ಮೆಚೂರ್ ಇದ್ದೀರಾ. ಈ ಎನರ್ಜಿ ಇರೋದ್ರಿಂದ ಇಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತಿದೆ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಮೆಚೂರ್ ಇಲ್ಲ ಅಂತ ನಿಮಗೆ ಇಲ್ಲಿ ಫೀಲ್ ಆಗ್ತಿದೆ. ಆ್ಯಕ್ಚುಲಿ ಇಲ್ಲಿ ವರ್ಕ್ ಆಗ್ತಿರೋದು ಹೇಗಂತ ಹೇಳಿದ್ರೆ, ಒಬ್ಬರು ಮೆಚೂರ್ ಇದ್ದೀರಾ, ಒಬ್ಬರು ಇಮ್ಮೆಚೂರ್ ಇದ್ದೀರಾ. ದಟ್ ಈಸ್ ದ ರೀಸನ್ ಈ ಒಂದು ಪರ್ಸನ್ ನಿಮಗಾಗಿ ಇಲ್ಲಿ ವೆಯ್ಟ್ ಮಾಡ್ತಿರುವಂಥದ್ದು. ಇಫ್ ಇನ್ ಕೇಸ್ ಅವರು ನಿಮ್ಮಷ್ಟೇ ಮೆಚೂರಿಟಿ, ನಿಮ್ಮಷ್ಟೇ ಮೈಂಡ್ ಸೆಟ್ ಅವರಿಗೆ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಒಂದು ಪರ್ಸನ್ ನಿಮ್ಮಿಂದ ಕಂಪ್ಲೀಟಾಗಿ ದೂರ ಆಗ್ತಿದ್ರು ಅಂತಲೇ ಹೇಳಬಹುದು. ಬಿಕಾಸ್ ಇಲ್ಲಿ ಎನರ್ಜಿ ನನಗಾಗಿ ಸಿಗ್ತಿದೆ. ನಿಮ್ಮ ಎನರ್ಜಿ ಏನಿದೆ, ಮೇ ಬಿ ಇಲ್ಲಿ ನೀವು
ಇಮ್ಮೆಚ್ಯೂರ್ ಇದ್ದೀರಾ ಅಥವಾ ನಿಮ್ಮ ಪರ್ಸನ್ ಮೆಚ್ಯೂರ್ ಇದ್ದಾರೆ. ಓಕೆ, ಸ್ಟಿಲ್ ನೀವು ಆ ಒಂದು ಪರ್ಸನ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬಿಹೇವಿಯರ್ ಏನಿದೆ, ಆ ಒಂದು ಪರ್ಸನ್ ನನ್ನ ಲೈಫಲ್ಲಿದ್ದರೆ ನಾನು ತುಂಬ ಖುಷಿಯಾಗಿರ್ತೀನಿ, ಅವರು ನನ್ನ ಲೈಫಲ್ಲಿ ಕಮ್ ಬ್ಯಾಕ್ ಆಗಬೇಕು ಅನ್ನೋ ಥರ ಇದೆ. ಬಟ್ ಆ ಒಂದು ಪರ್ಸನ್ ಹೇಗೆ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಮೆಚ್ಯೂರ್ ಇಲ್ಲ, ಅವ್ರಿಗೆ ಇದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ, ತುಂಬ ಸಿಲಿಯಾಗಿ ಆಡ್ತಾರೆ. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಹೀಗಾಗಿ ಈ ಒಂದು ಪರ್ಸನ್ಗಾಗಿ ನೀವು ಇಲ್ಲಿ ವೆಯ್ಟ್ ಮಾಡ್ತಿರುವಂಥದ್ದು ಇರಬಹುದು. ಬಟ್ ಸ್ಟಿಲ್ ನೀವೇನಾದರೂ ಅಷ್ಟೇ ಮೆಚ್ಯೂರ್ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ರಿಲೇಷನ್ಶಿಪ್ ಖಂಡಿತ ಬ್ರೇಕ್ ಆಗ್ತಿತ್ತು ಅಂತಲೇ ಹೇಳಬಹುದು. ಓಕೆ, ಆ್ಯಂಡ್ ಕರೆಂಟ್ ಎನರ್ಜಿ ಇರೋದ್ರಿಂದ ಹೇಳೋದಾದರೆ ಈ ಒಂದು ಪರ್ಸನ್ಗಾಗಿ ನೀವೇನು ವೆಯ್ಟ್ ಮಾಡ್ತಾ ಇದ್ದೀರಾ ಅಟ್ ಅ ಟೈಮ್ ಆ ಒಂದು ಪರ್ಸನ್ ಸಹ ನಿಮ್ಮ ಒಂದು ಪ್ರೆಸೆನ್ಸ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳಬಹುದು. ಆ್ಯಂಡ್ ಡೆತ್ ಕಾರ್ಡ್ ಬರ್ತಿದೆ. ಏನು ಪಾಸ್ಟ್ ಇಶ್ಯೂಸ್ ಇದೆ ಅದನ್ನೆಲ್ಲ ಇಲ್ಲಿ ರಿಮೂವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಆಲ್ಸೋ ನಿಮ್ಮ ಪರ್ಸನ್ ಬಗ್ಗೆ ಇಲ್ಲಿ ಹೇಳ್ತಿರೋದ್ರಿಂದ ಕರೆಂಟ್ ಎನರ್ಜಿ ತಗೋತಿರೋದ್ರಿಂದ ಈ ಒಂದು ಪರ್ಸನ್ ಮೇ ಬಿ ಕೆಲವರಿಗೆ ಅನಿಸ್ತಿರಬಹುದು ಈ ಒಂದು ಪರ್ಸನ್ ನನ್ನ ಕಡೆ ಏನೂ ಗಮನ ಕೊಡ್ತಾ ಇಲ್ಲ ಅಥವಾ ನನ್ನ ಕಡೆ ಆ ಒಂದು ಪರ್ಸನ್ ಏನು ಆ್ಯಕ್ಷನ್ ತಗೋತಾ ಇಲ್ಲ ಅಂತ. ಬಟ್ ಆ ಒಂದು ಪರ್ಸನ್ ನಿಮ್ಮ ಕಡೆ ಡೆಫಿನೆಟ್ಲಿ ಆ್ಯಕ್ಷನ್ ತೊಗೋಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಯಾವುದೇ ರೀತಿಯಾದಂಥ ದಾರಿ ಸಿಗ್ತಿಲ್ಲ ಅಂತಲೇ ಹೇಳಬಹುದು. ಆ್ಯಂಡ್ ಈ ಒಂದು ಡೆತ್ ಕಾರ್ಡಲ್ಲಿ ಏನಿದೆ, ಒಂದು ಸ್ಕಲ್ಟನ್ ಏನಿದೆ, ಸೊ ಈ ರೀತಿಯಾಗಿ ಆ ಒಂದು ಪರ್ಸನ್ ಬಿಹೇವ್ ಮಾಡ್ತಿರಬಹುದು. ಲೈಕ್ ನೀವೇನು ಹೇಳಿದ್ರು ನನಗೆ ಅರ್ಥ ಆಗ್ತಿಲ್ಲ ಅನ್ನೋದಿರಬಹುದು, ಅಥವಾ ನೀವೇನು ಹೇಳಿದ್ರು ಏನು ಕೇಳಿದ್ರು ಆ ಪರ್ಸನ್ಗೆ ಅದ್ರ ಬಗ್ಗೆ ಅರಿವೇ ಇಲ್ಲ ಅನ್ನೋ ರೀತಿ ನಿಮ್ಮ ಜೊತೆಯಲ್ಲಿ ಆ್ಯಕ್ಟ್ ಮಾಡ್ತಿರೋದಿರಬಹುದು. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಬನ್ನಿ ನಿಮ್ಮ ಪರ್ಸನ್ ಕಡೆಯಿಂದ ಏನು ಲವ್ ಮೆಸೇಜಸ್ ಬರ್ತಿದೆ ಅಂತ ನೋಡೋಣ. ತುಂಬ ಮೆಸೇಜ್ ಆದ್ವಾ ಮೇ ಬಿ. ಓಕೆ, ನಿಮ್ಮ ಪರ್ಸನಿನ ಲವ್ ಮೆಸೇಜಸ್ ಏನಿದೆ ನಿಮಗಾಗಿ ಅಂತ ನೋಡೋಣ. ಯು ಲೈಟ್ ಆಫ್ ಮೈ ಲೈಫ್. ಓಕೆ, ಈ ಒಂದು ಪರ್ಸನ್ ಲೈಫಲ್ಲಿ ನೀವು ಎಂಟರ್ ಆದಮೇಲೆ ಮೇ ಬಿ ಈ ಒಂದು ಪರ್ಸನ್ ತುಂಬ ಬದಲಾವಣೆಗಳನ್ನು ನೋಡಿದ್ದಾರೆ. ಆ್ಯಂಡ್ ತುಂಬ ನಿಮ್ಮ ಕಡೆ ಈ ಒಂದು ಪರ್ಸನ್ ತುಂಬ ಯಾಕೆ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ಹೇಳಿದರೆ ಅವರ ಒಂದು ಕ್ರಿಟಿಕಲ್ ಸಿಚುವೇಶನ್ ಇರಬಹುದು, ಅವರ ಒಂದು ಪ್ರಾಬ್ಲಮ್ ಇರುವಂಥ ಸಿಚುವೇಶನಲ್ಲಿ ನೀವು ಅವ್ರ ಲೈಫಲ್ಲಿ ಎಂಟರ್ ಆಗಿ ಅದನ್ನು ಸಾಲ್ವ್ ಮಾಡಿರುವಂಥದ್ದು ಇರಬಹುದು. ಹಾಗಾಗಿ ಈ ಒಂದು ಪರ್ಸನ್ ಈ ಮೆಸೇಜ್ನ ಹೇಳ್ತಿದ್ದಾರೆ. ಆ್ಯಂಡ್ ದೇರ್ ಈಸ್ ಸೋ ಮಚ್ ಐ ವಾಂಟ್ ಟು ಟೆಲ್ ಯು ಅಂತ ಹೇಳ್ತಿದ್ದಾರೆ. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಹತ್ರ ತುಂಬ ವಿಷಯಗಳನ್ನ ಶೇರ್ ಮಾಡಬೇಕು ಅಂತ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಆ್ಯಂಡ್ ಐ ವಾಂಟ್ ಟು ನೋ ಇಫ್ ಯು ಫೀಲ್ ದ ಸೇಮ್ ಆ್ಯಸ್ ಐ ಡು ಫಾರ್ ಯು. ಓಕೆ, ಲೈಕ್ ನಿಮ್ಮ ಪರ್ಸನ್ ಕೇಳ್ತಿದ್ದಾರೆ ನಿಮಗೂ ನನ್ನ ಮೇಲೆ ಅದೇ ರೀತಿಯಾದ ಫೀಲಿಂಗ್ಸ್ ಇದೆಯಾ, ಲೈಕ್ ಪ್ರೀತಿ ಇರಬಹುದು. ಎಸ್, ಐ ಆಮ್ ಥಿಂಕಿಂಗ್ ಅಬೌಟ್ ಯು ರೈಟ್ ನೌ. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ ಬಿಕಾಸ್ ಇದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಹೇಳಿದೆ. ಸೊ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ ಅಂದರೆ ಎಸ್ ಅಫ್ಕೋರ್ಸ್ ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ. ಆ್ಯಂಡ್ ಐ ವಾಂಟ್ ಟು ಫೋಕಸ್ ಆನ್ ಮೈ ಕರಿಯರ್ ನೌ ಅಂತ ಹೇಳ್ತಿದ್ದಾರೆ. ಓಕೆ, ರೈಟ್ ನಾವು ನೀವು ಆ ಒಂದು ಪರ್ಸನ್ಗೆ ಏನೋ ಒಂದು ಆ್ಯಕ್ಷನ್ ತೊಗೋಬೇಕು ಅಂತ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಅವರು ಅವರ ಒಂದು ಕರಿಯರಲ್ಲಿ ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿದ್ದಾರೆ. ಆ್ಯಂಡ್ ವಿತೌಟ್ ಯು ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತ ಹೇಳ್ತಿದ್ದಾರೆ. ಓಕೆ, ನೀವಿಲ್ಲದೆ ಅವರ ಫೀಲಿಂಗ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಿದ್ದಾರೆ. ಮೇ ಬಿ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾರೆ ಅಂತ ನೀವು ತಗೋಬಹುದು. ಐ ವಾಂಟ್ ಟು ಟೆಲ್ ಯು ಆಲ್ ಮೈ ಫೀಲಿಂಗ್ಸ್ ಅಂತ ಹೇಳ್ತಿದ್ದಾರೆ. ಓಕೆ, ಅವರ ಫೀಲಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ನಿಮ್ಮ ಪರ್ಸನ್ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಒಂದು ಹೆಲ್ತ್ ಇಶ್ಯೂಸಲ್ಲಿ ಮೇ ಬಿ ನಿಮಗೆ ಹಾರ್ಟ್ ಸರ್ಜರಿ ಆಗಿರುವಂಥದ್ದು ಇರಬಹುದು, ಅಥವಾ ತುಂಬ ಹೆಲ್ತ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡದೇ ಇರಬಹುದು. ಬಟ್ ಸ್ಟಿಲ್ ನಿಮ್ಮ ಪರ್ಸನ್ ನಿಮಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತಿದ್ದಾರೆ. ಯು ಆರ್ ಮೈ ಕ್ವೀನ್ ಅಂತ ಹೇಳ್ತಿದ್ದಾರೆ. ಸೊ ವೈಸ್ ವರ್ಸ ತಗೊಳ್ಳಿ, ಯು ಆರ್ ಮೈ ಕಿಂಗ್ ಅಥವಾ ಕ್ವೀನ್ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಐ ನೋ ಯು ಆರ್ ಮೈ ಪರ್ಸನ್. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ನೀವು ನನ್ನ ಪರ್ಸನ್ ಅಂತ. ಓಕೆ, ಆ್ಯಂಡ್ ದ ಮೋರ್ ಐ ಪುಷ್ ಯು ಅವೇ ದ ಮೋರ್ ಐ ಫೀಲ್ ಟು ಫುಲ್ ಬ್ಯಾಕ್ ಟು ಯು. ಓಕೆ, ಈ ಒಂದು ಪರ್ಸನ್ ನಿಮಗೆ ಇಲ್ಲಿ ಹೇಳ್ತಿರುವಂಥದ್ದು ಎಷ್ಟು ಅವರು ನಿಮ್ಮನ್ನು ಅವಾಯ್ಡ್ ಮಾಡಬೇಕು ಅಂತ ಅನ್ಕೋತಿದ್ರು, ಆ ಒಂದು ಪರ್ಸನ್ ನಿಮ್ಮಿಂದ ಇನ್ನೂ ಹತ್ರ ಆಗ್ತಿದ್ದಾರೆ ನಿಮಗೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡಬಾರ್ದು ಅಂದ್ಕೊಂಡ್ರು ನಿಮ್ಮ ಬಗ್ಗೆನೇ ಜಾಸ್ತಿ ಯೋಚನೆ ಬರುತ್ತೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಮೈ ಅದರ್ ಆಫ್ ಅಂತ ಹೇಳ್ತಿದ್ದಾರೆ. ಓಕೆ, ನೀವು ಅವರ ಅರ್ಧಾಂಗಿ ಅಥವಾ
ನೀವು ಅವರ ಪಾರ್ಟ್ನರ್ ಅನ್ನೋ ರೀತಿ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಬಿ ಹ್ಯಾಪಿ ವೇರ್ ಎವರ್ ಯು ಅಂತ ಹೇಳ್ತಿದ್ದಾರೆ. ಓಕೆ, ನೀವೇನಾದರೂ ತುಂಬ ಸ್ಯಾಡ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಎಲ್ಲಿದ್ದರೂ ಖುಷಿಯಾಗಿರೋ ಅಂತ ಹೇಳ್ತಿದ್ದಾರೆ. ಐ ಆಮ್ ಡ್ರೀಮಿಂಗ್ ಅಬೌಟ್ ಯು, ಯು ಆರ್ ಎವ್ರಿಥಿಂಗ್ ಟು ಮೀ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಿಮ್ಮ ಬಗ್ಗೆ ತುಂಬ ಡ್ರೀಮ್ ಮಾಡ್ತಾರೆ ಈ ಒಂದು ಪ್ರೀತಿಯಲ್ಲಿ ಅಂತ ಹೇಳಬಹುದು. ಯುವರ್ ಸ್ಮೈಲ್ ಈಸ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಐ ಆಮ್ ಸ್ಪೈಯಿಂಗ್ ಆನ್ ಯು ಇನ್ ಸೋಷಿಯಲ್ ಮೀಡಿಯಾ. ಓಕೆ, ತುಂಬ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಿರೋದಿರಬಹುದು, ಅಥವಾ ಯಾವಾಗ ಆನ್ಲೈನ್ ಬರ್ತಾರೆ ಹೋಗ್ತಾರೆ ಈ ರೀತಿ ನೀವು ಚೆಕ್ ಮಾಡ್ತಿರುವಂಥದ್ದಿರಬಹುದು. ಬಟ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಸಹ ನೀವು ಯಾವಾಗ ಆನ್ಲೈನಲ್ಲಿ ಇರ್ತೀರಾ, ಯಾವಾಗ ಆಫ್ಲೈನ್ ಹೋಗ್ತೀರಾ, ಎಲ್ಲವನ್ನು ಆ ಒಂದು ಪರ್ಸನ್ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಐ ಆಮ್ ಸ್ಕಾರ್ಡ್ ಬಿಕಾಸ್ ಐ ನೆವರ್ ಫೆಲ್ಟ್ ದಿಸ್ ವೇ ಬಿಫೋರ್. ಓಕೆ, ಅವರಿಗೆ ಭಯ ಆಗ್ತಿದೆ ಅಂತೆ, ಬಿಕಾಸ್ ಇಷ್ಟು ದಿನದಲ್ಲಿ ಅವ್ರಿಗೆ ಯಾವತ್ತೂ ಈ ರೀತಿಯಾಗಿ ಫೀಲ್ ಆಗಿರಲಿಲ್ಲ ಅಂತ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ. ಬಿಕಾಸ್ ದಿಸ್ ಇಸ್ ಟ್ವಿನ್ ಫ್ಲೇಮ್ ಕನೆಕ್ಷನ್. ಓಕೆ, ಇದು ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರೋದ್ರಿಂದ ಈ ಒಂದು ಪರ್ಸನ್ಗಾಗೆ ಫೀಲ್ ಆಗ್ತಿರಬಹುದು. ಓಕೆ, ಆ್ಯಂಡ್ ಸಮ್ ಟೈಮ್ ಇಟ್ ಈಸ್ ಹಾರ್ಡ್ ಟು ಫೈಂಡ್ ವರ್ಡ್ಸ್ ಟು ಟೆಲ್ ಯು ಹೌ ಮಚ್ ಯು ಮೀನ್ ಟು ಮೀ. ಯು ಆರ್ ದ ಸ್ಪೆಷಲ್ ಗಿಫ್ಟ್ ಫ್ರಮ್ ದ ಯೂನಿವರ್ಸ್. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ ಕೆಲವೊಂದು ಸಾರಿ ಅವರಿಗೆ ಪದಗಳೇ ಸಿಗೋದಿಲ್ಲ ನಿಮ್ಮ ಬಗ್ಗೆ ಹೇಳೋದಕ್ಕೆ, ಅಥವಾ ಅವ್ರು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಕೆಲವೊಂದು ಸಾರಿ ಅವ್ರಿಗೆ ಪದಗಳೇ ಸಿಗೋದಿಲ್ಲ. ಬಟ್ ಸ್ಟಿಲ್ ನೀವು ಯೂನಿವರ್ಸ್ ಕಡೆಯಿಂದ ಅವ್ರಿಗೆ ಸಿಕ್ಕಿರುವಂಥ ಒಂದು ಸ್ಪೆಷಲ್ ಗಿಫ್ಟ್ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಐ ಡೋಂಟ್ ನೋ ವಾಟ್ ಡು ಐ ವಾಂಟ್, ಐ ಆಮ್ ಸೋ ಕನ್ಫ್ಯೂಸ್ಡ್. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ತುಂಬ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಐ ಥಾಟ್ ಯು ಆರ್ ಮೈ ಡಿವೈನ್ ಪಾರ್ಟ್ನರ್. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ ನೀವು ಅವರ ಡಿವೈನ್ ಪಾರ್ಟ್ನರ್ ಅಂತ. ಆ್ಯಂಡ್ ಅಗೈನ್ ನನಗೆ ಮೆಸೇಜ್ ಬಂತು ಟ್ವಿನ್ ಫ್ಲೇಮ್ ಅಂತ. ದಿಸ್ ಈಸ್ ಅ ಕನ್ಫರ್ಮೇಷನ್ ಮೆಸೇಜ್ ಅಂತಲೇ ಹೇಳ್ಬಹುದು. ಓಕೆ, ಆ್ಯಂಡ್ ಐ ಆಮ್ ರಿಯಲಿ ಪೊಸೆಸಿವ್ ಅಬೌಟ್ ಯು ಅಂತ ಹೇಳ್ತಿದ್ದಾರೆ. ನಿಮ್ಮ ಬಗ್ಗೆ ಅವ್ರು ತುಂಬ ಪೊಸೆಸಿವ್ ಫೀಲ್ ಮಾಡ್ತಾರೆ. ನೀವು ಯಾರ ಜೊತೆ ಮಾತಾಡಿದ್ರು ಮೇ ಬಿ ಆ ಒಂದು ಪರ್ಸನ್ಗೆ ಅದು ಇಷ್ಟ ಆಗೋದಿಲ್ಲ ಅಂತ ಹೇಳಬಹುದು. ಐ ಲವ್ ಯು ಸೋ ಮಚ್ ಮೈ ಡಿಯರ್ ಅಂತ ಹೇಳ್ತಿದ್ದಾರೆ. ಓಕೆ, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇದು ಯಾರು ನ್ಯೂ ಕಪಲ್ ಇರಬಹುದು, ನಿಮ್ಮ ಕ್ರಶ್ ಇರಬಹುದು. ಆ್ಯಂಡ್ ಗಿವ್ ಮಿ ಸಮ್ ಟೈಮ್ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಿದ್ದಾರೆ. ಸೊ ಅವರಿಗಾಗಿ ನೀವು ಟೈಮ್ ಕೊಡಿ ಅಂತ ಹೇಳ್ತೀನಿ. ಐ ವಾಂಟ್ ಸಿ ಯು ಅಂತ ಕೇಳ್ತಿದ್ದಾರೆ. ಅವರು ನಿಮ್ಮನ್ನು ನೋಡಬೇಕು ಅಂತ ಹೇಳ್ತಿದ್ದಾರೆ. ಓ ಮೈ ಗಾಡ್, ಎಷ್ಟು ರೆಸೊನೇಟ್ ಆಗ್ತಿದೆ ಮೆಸೇಜ್. ವೈ ಯು ಗೆಟ್ ಆ್ಯಂಗರ್ ಓವರ್ ಸ್ಮಾಲ್ ಥಿಂಗ್ಸ್ ಅಂತ ಕೇಳ್ತಿದ್ದಾರೆ. ಯಾಕೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತೀಯಾ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ನೀವೇ ಇಲ್ಲಿ ಫೈಟ್ ಮಾಡಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಕ್ರಿಯೇಟ್ ಮಾಡಿರಬಹುದು. ಸೊ ನಿಮ್ಮ ಪರ್ಸನಿಗೆ ಕೇಳ್ತಿದ್ದಾರೆ. ಆ್ಯಂಡ್ ವಿ ಬಿನ್ ಟುಗೆದರ್ ಫಾರ್ ಲೈಫ್ ಟೈಮ್. ಓಕೆ, ಫಾರ್ ಅ ಲೈಫ್ ಟೈಮ್ ನಾವು ಜೊತೆಲಿರಬೇಕು ಅಂತ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಓಕೆ, ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ. ಆ್ಯಂಡ್ ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ತೊಗೋಬಹುದು. ಆ್ಯಂಡ್ ಇದು ಪೇಯ್ಡ್ ರೀಡಿಂಗ್ ಆಗಿರುತ್ತೆ, ನಾಟ್ ಫಾರ್ ಫ್ರೀ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಟೇಕ್ ಕೇರ್.